ನಾವೀಗ ಬಾಗ್ಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೀವಿ. ಮಾಹಿತಿಯ ಆಧಾರದ ಮೇಲೆ ಕಮಿಷನರ್ ಅವರ ಆದೇಶದ ಮೇರೆಗೆ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆದಿದ್ದು 20 ಜನ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಸ್ಥಳೀಯರನ್ನ ನಾನು ಮಾತನಾಡಿಸ್ತೀನಿ. ನೀವು ಇಲ್ಲಿನ ಸ್ಥಳೀಯರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಹಲವು ಜನರು ಬಂದು ವಾಸವಾಗಿರ್ತಾರೆ, ಈ ರೀತಿ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡು ಇರ್ತಾರೆ ಅನ್ನುವಂಥದ್ದು. ಇವತ್ತು ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶ ಕೂಡ ಆಯಿತು, ಪೊಲೀಸರು ಬಂದು ಕಾರ್ಯಾಚರಣೆ ಮಾಡಿದ್ರು. ನಿಮಗೇನು ಗೊತ್ತು ಇವತ್ತು ಈ 20 ಜನನ ಕರ್ಕೊಂಡು ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ, ಏನು ಗೊತ್ತು? ಅಣ್ಣ, ಇದು ಹೇಳ್ಬೇಕಂದ್ರೆ ಇದು ಬಾಂಗ್ಲಾದೇಶಿಂದ ಯಾವ ರೀತಿ ಇವ್ರು ಬರ್ತಿದ್ದಾರೆ ಅನ್ನೋದು ಮೊದಲನೇ ನಮ್ಮ ಪ್ರಶ್ನೆ. ಇದು ನಾವೊಬ್ಬ ಭಾರತೀಯರಾಗಿ ಇವ್ರಿಗೆ ಯಾರು ಪ್ರವೇಶ ಕೊಡ್ತಿದ್ದಾರೆ, ಮೇಲ್ಗಡೆ ನಮ್ಮ ಫೋರ್ಸ್ ಏನು ಮಾಡ್ತಿದೆ, ಈ ನಮ್ಮ ಸರ್ಕಾರ ಏನು ಮಾಡ್ತಿದೆ, ಅಲ್ಲಿಂದ ಇಲ್ಲಿ ಕಳಿಸ್ತಿದ್ದಾರೆ. ಇಲ್ಲಿ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಸಾಕೊಂತಿದ್ದಾರೆ. ಇಲ್ಲಿ ಇವ್ರದ್ದು ಒಂದು ವೋಟ್ ಬೇಕು ಅಂತ ಇಲ್ಲಿ ಇವ್ರಿಗೆ ನೆಲ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿರೋರಿಗೆ ಇವಾಗ ಕೆಲಸ ಕಾರ್ಯ ಇಲ್ಲ, ಏನಿಲ್ಲ. ಇವ್ರು ಬಂದು ಇಲ್ಲಿರುವಂತಹ ಒಂದು ಪರಿಸರನ ಇವ್ರು ಹಾಳು ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ, ಎಲ್ಲಿಂದನೋ ಬಾಂಗ್ಲಾದೇಶ ಯಾವುದು ಒಂದು ಭಯೋತ್ಪಾದಕ ಒಂದು ಕಂಟ್ರಿ, ಅಲ್ಲಿಂದ ಇವ್ರು ಬಂದು ಇಲ್ಲಿ ನಮ್ಮ ಭಾರತಕ್ಕೆ ಹೇಗೆ ಬರ್ತಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವ್ರು ಯಾಕೆ ಬರ್ತಿದ್ದಾರೆ ಇಲ್ಲಿಗೆ, ಅದು ಹಿಂಗೆ. ಈಗ 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 ಎಷ್ಟು ಜನರನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರುವಂಥದ್ದು, ಎಷ್ಟು ಜನಕ್ಕೆ ಯಾವ ಗಂಟೆಯಲ್ಲಿ ಈ ಒಂದು ಕಾರ್ಯಾಚರಣೆ ಆಯಿತು, ಹೇಗೆ ನಡೀತಿ ಇವತ್ತಿನ ಕಾರ್ಯಾಚರಣೆ? ಸುಮಾರು ಇದು ಒಂದು ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಪೊಲೀಸ್ ಠಾಣೆಯವರು ಸುಮಾರು ಒಂದು 3 ಗಂಟೆಗೆ ಬಂದು ಇಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಜನನ ಕರ್ಕೊಂಡ್ಬಂದಿದ್ದಾರೆ. ಏನು ನೋಡಬೇಕು ಮುಂದೆ. ನೀವೇನಾದರೂ ಆಗ ಕಾರ್ಯಾಚರಣೆ ನಡೆಯುವಂಥ ಸಮಯದಲ್ಲಿ ನೀವಲ್ಲಿ ಸ್ಥಳೀಯರಲ್ವಾ, ನೀವು ಇದ್ರ ಅಲ್ಲಿ? ಹೌದು, ನಾವು ಇದ್ವಿ ಅಲ್ಲೇ, ನಮ್ಮ ಬೆಳ್ಳಳ್ಳಿ ಕ್ರಾಸ್ ಹತ್ರನೇ ಇದ್ದಿದ್ದು. ಈಗ ಬಂದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋಂಥ ಆರೋಪ ಕೊಡಿದೆ. ನೀವು ಸ್ಥಳೀಯರಾಗಿರೋದ್ರಿಂದ ನಿಮ್ಗೇನಾದರೂ ಆ ರೀತಿ ಕಂಡು ಬಂದಿತ್ತ? ಅಂದರೆ ಬೇರೆ ಅಂದರೆ ಗಾಂಜಾ ಮಾರುವಂಥದ್ದಾಗಿರ್ಬೋದು, ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ತಾರೆ ಅನ್ನೋವಂಥದ್ದು ಹಲವು ಜನ ಆರೋಪ ಮಾಡಿದರು. ಹಾಗಾಗಿ ನಿಮ್ಮ ಈ ಒಂದು ಏರಿಯಾದಲ್ಲಿ ಈ ರೀತಿಯಾದಂಥ ಘಟನೆ ಏನೋ ಆಗಿತ್ತಾ ಏನು? ನಮ್ಮ ಏರಿಯಾದಲ್ಲಿ ಆಗಿರಲಿಲ್ಲ, ಆದರೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಬಹಳಷ್ಟು ಆಗಿದೆ. ಇಲ್ಲಿ ಗಾಂಜಾ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಮತ್ತೊಂದು ಈ ಥರದೊಂದು ಈ ಬಾಂಗ್ಲಾದೇಶಿಗಳು ತುಂಬ ಮಾಡ್ತಾರೆ. ದಯವಿಟ್ಟು ಏನು ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದರೆ, ಯಾರು ಈ ಬಾಂಗ್ಲಾದೇಶಿಗಳು ಶೆಡ್ ಕೊಡ್ತಿದ್ದಾರಲ್ಲ ಅದ್ರ ಓನರ್ಸ್ನ ಫಸ್ಟ್ ಬಂಧನ ಮಾಡಬೇಕು. ಇವ್ರಿಗೆ ಒಂಚೂರು ಹಣ ದುಡ್ಡು ಆಸೆಗಾಗಿ ಇವ್ರು ಹಿಂಗೆ ಜಾಗ ಕೊಡ್ತಿದ್ದಾರೆ. ಏನಕ್ಕೆ ಇವ್ರು ಜಾಗ ಕೊಡ್ಬೇಕಿಂತ? ಈಗ ಅವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಪ್ರೂಫ್ ಇದೆ, ನಾವು ವೀಸಾ ತೊಗೊಂಡು ಬಂದಿದ್ದೀವಿ ಅಂತಂದ್ರೆ. ಮತ್ತೆ ಇನ್ನೊಂದು, ಈ ಸ್ವಲ್ಪ ಜನದ ಹತ್ರ ಆಧಾರ್ ಕಾರ್ಡ್ ಫೇಕ್ ಇದೆ. ಈ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಡ್ತಿರೋದು ಯಾರು? ಇವ್ರಿಗೆ ಜಾಗ ಕೊಡ್ತಿರ್ಬೇಕಾದ್ರೆ ಯಾರು ಕೊಡ್ತಿದ್ದಾರೆ ಅವ್ರ ಮೇಲೆ ಫಸ್ಟ್ ಕ್ರಮ ಆಗಬೇಕು. ಇದು ನಮ್ಮ ಗೃಹ ಸಚಿವರಿಗೊಂದು ಮನವಿ. ಯಾರು ಇವ್ರಿಗೆ ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಿದ್ದಾರೆ ಹಾಗೂ ಯಾರು ಇವ್ರನ್ನ ಅಲ್ಲಿಂದ ಬಿಡ್ತಿದ್ದಾರೆ ಮತ್ತು ಇಲ್ಲಿ ಯಾರು ಇವ್ರನ್ನ ಸಾಕ್ತಿದ್ದಾರೆ, ಇವ್ರು ಇಲ್ಲಿ ಯಾರು ಆಶ್ರಯ ಕೊಡ್ತಾರೆ? ಇಲ್ಲಿ ನಮ್ಮವ್ರಿಗೆ ನಮಗೇನೆ ಬಾಡಿಗೆ ಮನೆ ಸಿಗೋದಿಲ್ಲ ಅಂಥದ್ರಲ್ಲಿ ಇವ್ರು ಎಲ್ಲಿಂದ ಬಂದು ಇವ್ರಿಗೆ ಯಾವ ರೀತಿ ಇವ್ರು ಶೆಡ್ಗಳು ಮಾಡ್ಕೊತಾರೆ? ಇವ್ರದ್ದೊಂದು 4 ಕಾಸು ದುಡ್ಡುಗೋಸ್ಕರ ಇವ್ರು ಹೆಂಗೆ ನಮ್ಮ ದೇಶದ ವಿರೋಧ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಪ್ರಶ್ನೆ ಸರ್. ಅಲ್ಲ, ಈಗ ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶದ ಮೇರೆಗೆ ಎಲ್ಲ ಕಡೆ ದಾಳಿಯಾಗಿದೆ, ನೀವು ಕೂಡ ಮಾಹಿತಿ ಕೊಟ್ಟಿದ್ರಿ ಅನ್ನೋವಂಥದ್ದು. ಈಗ ಎಷ್ಟು ಜನರನ್ನ ಕರ್ಕೊಂಡು ಬಂದಿದ್ದಾರೆ? ಅವ್ರ ಹತ್ರ ಏನಾದರೂ ಫೇಕ್ ಆಧಾರ್ ಕಾರ್ಡು ಆ ಥರ ಇತ್ತಾ ಏನು ಅಂತ ನಿಮ್ಗೇನು ಗೊತ್ತಿದೆ? ಅದೇ ಇದು ವಿಚಾರಣೆ ಮಾಡ್ತಿದ್ದಾರೆ, ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಅವರು ವಿಚಾರಣೆ ಮಾಡ್ತಿದ್ದಾರೆ. ಇನ್ನೂ ಮಾಹಿತಿ ಅಷ್ಟು ಗೊತ್ತಿಲ್ಲ ನಮಗೆ. ಸುಮಾರು ಒಂದು 20 ಜನ ಕರ್ಕೊಂಡ್ಬಂದಿರುವ ಮಾಹಿತಿ ಇದೆ ಸರ್. ಇಲ್ಲಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾವೀಗ ಬಾಗ್ಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೀವಿ. ಮಾಹಿತಿಯ ಆಧಾರದ ಮೇಲೆ ಕಮಿಷನರ್ ಅವರ ಆದೇಶದ ಮೇರೆಗೆ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆದಿದ್ದು 20 ಜನ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಸ್ಥಳೀಯರನ್ನ ನಾನು ಮಾತನಾಡಿಸ್ತೀನಿ. ನೀವು ಇಲ್ಲಿನ ಸ್ಥಳೀಯರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಹಲವು ಜನರು ಬಂದು ವಾಸವಾಗಿರ್ತಾರೆ, ಈ ರೀತಿ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡು ಇರ್ತಾರೆ ಅನ್ನುವಂಥದ್ದು. ಇವತ್ತು ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶ ಕೂಡ ಆಯಿತು, ಪೊಲೀಸರು ಬಂದು ಕಾರ್ಯಾಚರಣೆ ಮಾಡಿದ್ರು. ನಿಮಗೇನು ಗೊತ್ತು ಇವತ್ತು ಈ 20 ಜನನ ಕರ್ಕೊಂಡು ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ, ಏನು ಗೊತ್ತು? ಅಣ್ಣ, ಇದು ಹೇಳ್ಬೇಕಂದ್ರೆ ಇದು ಬಾಂಗ್ಲಾದೇಶಿಂದ ಯಾವ ರೀತಿ ಇವ್ರು ಬರ್ತಿದ್ದಾರೆ ಅನ್ನೋದು ಮೊದಲನೇ ನಮ್ಮ ಪ್ರಶ್ನೆ. ಇದು ನಾವೊಬ್ಬ ಭಾರತೀಯರಾಗಿ ಇವ್ರಿಗೆ ಯಾರು ಪ್ರವೇಶ ಕೊಡ್ತಿದ್ದಾರೆ, ಮೇಲ್ಗಡೆ ನಮ್ಮ ಫೋರ್ಸ್ ಏನು ಮಾಡ್ತಿದೆ, ಈ ನಮ್ಮ ಸರ್ಕಾರ ಏನು ಮಾಡ್ತಿದೆ, ಅಲ್ಲಿಂದ ಇಲ್ಲಿ ಕಳಿಸ್ತಿದ್ದಾರೆ. ಇಲ್ಲಿ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಸಾಕೊಂತಿದ್ದಾರೆ. ಇಲ್ಲಿ ಇವ್ರದ್ದೊಂದು ವೋಟ್ ಬೇಕು ಅಂತ ಇಲ್ಲಿ ಇವ್ರಿಗೆ ನೆಲ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿರೋರಿಗೆ ಇವಾಗ ಕೆಲಸ ಕಾರ್ಯ ಇಲ್ಲ, ಏನಿಲ್ಲ. ಇವ್ರು ಬಂದು ಇಲ್ಲಿರುವಂತಹ ಒಂದು ಪರಿಸರನ ಇವ್ರು ಹಾಳು ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ, ಎಲ್ಲಿಂದನೋ ಬಾಂಗ್ಲಾದೇಶ ಯಾವುದು ಒಂದು ಭಯೋತ್ಪಾದಕ ಒಂದು ಕಂಟ್ರಿ, ಅಲ್ಲಿಂದ ಇವ್ರು ಬಂದು ಇಲ್ಲಿ ನಮ್ಮ ಭಾರತಕ್ಕೆ ಹೇಗೆ ಬರ್ತಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವ್ರು ಯಾಕೆ ಬರ್ತಿದ್ದಾರೆ ಇಲ್ಲಿಗೆ, ಅದು ಹಿಂಗೆ. ಈಗ ಎಷ್ಟು ಜನರನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರುವಂಥದ್ದು, ಎಷ್ಟು ಜನಕ್ಕೆ ಯಾವ ಗಂಟೆಯಲ್ಲಿ ಈ ಒಂದು ಕಾರ್ಯಾಚರಣೆ ಆಯಿತು, ಹೇಗೆ ನಡೀತಿ ಇವತ್ತಿನ ಕಾರ್ಯಾಚರಣೆ? ಸುಮಾರು ಇದು ಒಂದು ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಪೊಲೀಸ್ ಠಾಣೆಯವರು ಸುಮಾರು ಒಂದು 3 ಗಂಟೆಗೆ ಬಂದು ಇಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಜನನ ಕರ್ಕೊಂಡ್ಬಂದಿದ್ದಾರೆ. ಏನು ನೋಡಬೇಕು ಮುಂದೆ. ನೀವೇನಾದರೂ ಆಗ ಕಾರ್ಯಾಚರಣೆ ನಡೆಯುವಂಥ ಸಮಯದಲ್ಲಿ ನೀವಲ್ಲಿ ಸ್ಥಳೀಯರಲ್ವಾ, ನೀವು ಇದ್ರ ಅಲ್ಲಿ? ಹೌದು, ನಾವು ಇದ್ವಿ ಅಲ್ಲೇ, ನಮ್ಮ ಬೆಳ್ಳಳ್ಳಿ ಕ್ರಾಸ್ ಹತ್ರನೇ ಇದ್ದಿದ್ದು.
ಈಗ ಬಂದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋಂಥ ಆರೋಪ ಕೂಡಿದೆ. ನೀವು ಸ್ಥಳೀಯರಾಗಿರೋದ್ರಿಂದ ನಿಮ್ಗೆ ಏನಾದರೂ ಆ ರೀತಿ ಕಂಡು ಬಂದಿತ್ತಾ? ಅಂದ್ರೆ ಬೇರೆ ಬೇರೆ ಅಂದ್ರೆ ಗಾಂಜಾ ಮಾರುವಂಥದ್ದಾಗಿರ್ಬೋದು, ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ತಾರೆ ಅನ್ನೋಂಥದ್ದು ಹಲವು ಜನ ಆರೋಪ ಮಾಡಿದ್ರು. ಹಾಗಾಗಿ ನಿಮ್ಮ ಈ ಒಂದು ಏರಿಯಾದಲ್ಲಿ ಈ ರೀತಿಯಾದಂಥ ಘಟನೆ ಏನೋ ಆಗಿತ್ತಾ ಏನು ಅಂತ? ನಮ್ಮ ಏರಿಯಾದಲ್ಲಿ ಆಗಿರಲಿಲ್ಲ, ಆದ್ರೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಬಹಳಷ್ಟು ಆಗಿದೆ. ಇಲ್ಲಿ ಗಾಂಜಾ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಮತ್ತೊಂದು ಈ ತರದೊಂದು ಈ ಬಾಂಗ್ಲಾದೇಶಿಗಳು ತುಂಬಾ ಮಾಡ್ತಾರೆ. ದಯವಿಟ್ಟು ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದ್ರೆ, ಯಾರು ಈ ಬಾಂಗ್ಲಾದೇಶಿಗಳು ಶೆಡ್ ಕೊಡ್ತಿದಾರಲ್ಲ ಅದ್ರ ಓನರ್ಸ್ನ ಫಸ್ಟ್ ಬಂಧನ ಮಾಡಬೇಕು. ಇವ್ರಿಗೆ ಒಂಚೂರು ಹಣ ದುಡ್ಡು ಆಸೆಗಾಗಿ ಇವ್ರು ಹಿಂಗೆ ಜಾಗ ಕೊಡ್ತಿದ್ದಾರೆ. ಏನಕ್ಕೆ ಇವ್ರು ಜಾಗ ಕೊಡ್ಬೇಕಿಂತ ಈಗ ಈಗ ಅವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಪ್ರೂಫ್ ಇದೆ, ನಾವು ವೀಸಾ ತಗೊಂಡ್ ಬಂದಿದೀವಿ ಅಂತಂದ್ರೆ. ಮತ್ತೆ ಇನ್ನೊಂದು, ಈ ಸ್ವಲ್ಪ ಜನದ ಹತ್ರ ಆಧಾರ್ ಕಾರ್ಡ್ ಫೇಕ್ ಇದೆ. ಈ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಡ್ತಿರೋದು ಯಾರು? ಇವ್ರಿಗೆ ಜಾಗ ಕೊಡ್ತಿರ್ಬೇಕಾದ್ರೆ ಯಾರು ಕೊಡ್ತಿದಾರೆ ಅವ್ರ ಮೇಲೆ ಫಸ್ಟ್ ಕ್ರಮ ಆಗ್ಬೇಕು. ಇದು ನಮ್ಮ ಗೃಹ ಸಚಿವರಿಗೊಂದು ಮನವಿ. ಯಾರು ಇವ್ರಿಗೆ ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಿದ್ದಾರೆ ಹಾಗೂ ಯಾರು ಇವ್ರನ್ನ ಅಲ್ಲಿಂದ ಬಿಡ್ತಿದ್ದಾರೆ ಮತ್ತು ಇಲ್ಲಿ ಯಾರು ಇವ್ರನ್ನ ಸಾಕ್ತಿದ್ದಾರೆ, ಇವ್ರು ಇಲ್ಲಿ ಯಾರು ಆಶ್ರಯ ಕೊಡ್ತಾರೆ? ಇಲ್ಲಿ ನಮ್ಮವ್ರಿಗೆ ನಮ್ಗೇನೆ ಬಾಡಿಗೆ ಮನೆ ಸಿಗೋದಿಲ್ಲ ಅಂತದ್ರಲ್ಲಿ ಇವ್ರು ಎಲ್ಲಿಂದ ಬಂದು ಇವ್ರಿಗೆ ಯಾವ ರೀತಿ ಇವ್ರು ಶೆಡ್ಗಳು ಮಾಡ್ಕೊತಾರೆ? ಇವ್ರದ್ದೊಂದು 4 ಕಾಸು ದುಡ್ಗೋಸ್ಕರ ಇವ್ರು ಹೆಂಗೆ ನಮ್ಮ ದೇಶದ ವಿರೋಧ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಪ್ರಶ್ನೆ ಸರ್. ಅಲ್ಲ, ಈಗ ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶದ ಮೇರೆಗೆ ಎಲ್ಲಾ ಕಡೆ ದಾಳಿಯಾಗಿದೆ. ನೀವು ಕೂಡ ಮಾಹಿತಿ ಕೊಟ್ಟಿದ್ರಿ ಅನ್ನುವಂಥದ್ದು. ಈಗ ಎಷ್ಟು ಜನರನ್ನ ಕರ್ಕೊಂಡ್ ಬಂದಿದ್ದಾರೆ? ಅವ್ರ ಹತ್ರ ಏನಾದ್ರು ಫೇಕ್ ಆಧಾರ್ ಕಾರ್ಡು ಆ ಥರ ಇತ್ತಾ ಏನು ಅಂತ ನಿಮ್ಗೇನು ಗೊತ್ತಿದೆ? ಅದೇ ಇದು ವಿಚಾರಣೆ ಮಾಡ್ತಿದ್ದಾರೆ, ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಅವರು ವಿಚಾರಣೆ ಮಾಡ್ತಿದ್ದಾರೆ. ಇನ್ನ ಮಾಹಿತಿ ಅಷ್ಟು ಗೊತ್ತಿಲ್ಲ ನಮಗೆ. ಸುಮಾರು 20 ಜನ ಕರ್ಕೊಂಡ್ ಬಂದಿರುವ ಮಾಹಿತಿ ಇದೆ ಸರ್. ಇಲ್ಲಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾವೀಗ ಬಾಗ್ಲೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೀವಿ. ಮಾಹಿತಿಯ ಆಧಾರದ ಮೇಲೆ ಕಮಿಷನರ್ ಅವರ ಆದೇಶದ ಮೇರೆಗೆ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆದಿದ್ದು 20 ಜನ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸ್ಥಳೀಯರನ್ನ ನಾನು ಮಾತನಾಡಿಸ್ತೀನಿ. ನೀವು ಇಲ್ಲಿನ ಸ್ಥಳೀಯರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಹಲವು ಜನರು ಬಂದು ವಾಸವಾಗಿರ್ತಾರೆ, ಈ ರೀತಿ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡು ಇರ್ತಾರೆ ಅನ್ನುವಂಥದ್ದು. ಇವತ್ತು ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶ ಕೂಡ ಆಯಿತು, ಪೊಲೀಸರು ಬಂದು ಕಾರ್ಯಾಚರಣೆ ಮಾಡಿದ್ರು. ನಿಮಗೇನು ಗೊತ್ತು? ಇವತ್ತು ಈ 20 ಜನನ ಕರ್ಕೊಂಡ್ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ, ಏನು ಗೊತ್ತು ಅಣ್ಣ? ಇದು ಹೇಳ್ಬೇಕಂದ್ರೆ ಇದು ಬಾಂಗ್ಲಾದೇಶಿಂದ ಯಾವ ರೀತಿ ಇವ್ರು ಬರ್ತಿದ್ದಾರೆ ಅನ್ನೋದು ಮೊದಲನೇ ನಮ್ಮ ಪ್ರಶ್ನೆ. ಇದು ನಾವೊಬ್ಬ ಭಾರತೀಯರಾಗಿ ಇವ್ರಿಗೆ ಯಾರು ಪ್ರವೇಶ ಕೊಡ್ತಿದ್ದಾರೆ? ಮೇಲ್ಗಡೆ ನಮ್ಮ ಫೋರ್ಸ್ ಏನ್ ಮಾಡ್ತಿದೆ, ಈ ನಮ್ಮ ಸರ್ಕಾರ ಏನ್ ಮಾಡ್ತಿದೆ, ಅಲ್ಲಿಂದ ಇಲ್ಲಿ ಕಳಿಸ್ತಿದ್ದಾರೆ. ಇಲ್ಲಿ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಸಾಕೊಂತಿದ್ದಾರೆ. ಇಲ್ಲಿ ಇವ್ರದ್ದು ಒಂದು ವೋಟ್ ಬೇಕು ಅಂತ ಇಲ್ಲಿ ಇವ್ರಿಗೆ ನೆಲ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿರೋರ್ಗೆ ಇವಾಗ ಕೆಲಸ ಕಾರ್ಯ ಇಲ್ಲ, ಏನಿಲ್ಲ. ಇವ್ರು ಬಂದು ಇಲ್ಲಿರುವಂತಹ ಒಂದು ಪರಿಸರನ ಇವ್ರು ಹಾಳು ಮಾಡ್ತಿದ್ದಾರೆ. ಯಾವ ರೀತಿ ಅಂದ್ರೆ, ಎಲ್ಲಿಂದನೋ ಬಾಂಗ್ಲಾದೇಶ್ ಯಾವುದು ಒಂದು ಭಯೋತ್ಪಾದಕ ಒಂದು ಕಂಟ್ರಿ, ಅಲ್ಲಿಂದ ಇವ್ರು ಬಂದು ಇಲ್ಲಿ ನಮ್ಮ ಭಾರತಕ್ಕೆ ಹೇಗೆ ಬರ್ತಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವ್ರು ಯಾಕೆ ಬರ್ತಿದ್ದಾರೆ ಇಲ್ಲಿಗೆ? ಅದು ಹಿಂಗೆ ಈಗ 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 ಎಷ್ಟು ಜನರನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರುವಂಥದ್ದು? ಎಷ್ಟು ಜನಕ್ಕೆ ಯಾವ ಗಂಟೆಯಲ್ಲಿ ಈ ಒಂದು ಕಾರ್ಯಾಚರಣೆ ಆಯಿತು? ಹೇಗೆ ನಡೀತಿ ಇವತ್ತಿನ ಕಾರ್ಯಾಚರಣೆ? ಸುಮಾರು ಇದು ಒಂದು ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತೆ ಸುತ್ತಮುತ್ತಲಿನ ಪೊಲೀಸ್ ಠಾಣೆಯವರು ಸುಮಾರು ಒಂದು 3 ಗಂಟೆಗೆ ಬಂದು ಇಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಜನನ ಕರ್ಕೊಂಡ್ ಬಂದಿದ್ದಾರೆ. ಏನ್ ನೋಡ್ಬೇಕು ಮುಂದೆ. ನೀವೇನಾದ್ರು ಆಗ ಕಾರ್ಯಾಚರಣೆ ನಡೆಯುವಂತ ಸಮಯದಲ್ಲಿ ನೀವಲ್ಲಿ ಸ್ಥಳೀಯರಲ್ವಾ, ನೀವಿದ್ರ ಅಲ್ಲಿ? ಹೌದೌದು, ನಾವು ಇದ್ವಿ ಅಲ್ಲೇ, ನಮ್ಮ ಬೆಳ್ಳಳ್ಳಿ ಕ್ರಾಸ್ ಹತ್ರನೇ ಇದ್ದಿದ್ದು. ಈಗ ಬಂದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋಂಥ ಆರೋಪ ಕೂಡಿದೆ. ನೀವು ಸ್ಥಳೀಯರಾಗಿರೋದ್ರಿಂದ ನಿಮ್ಗೇನಾದರೂ ಆ ರೀತಿ ಕಂಡು ಬಂದಿತ್ತಾ? ಅಂದ್ರೆ ಬೇರೆ ಬೇರೆ ಅಂದ್ರೆ ಗಾಂಜಾ ಮಾರುವಂಥದ್ದಾಗಿರ್ಬೋದು, ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ತಾರೆ ಅನ್ನೋಂಥದ್ದು ಹಲವು ಜನ ಆರೋಪ ಮಾಡಿದ್ರು. ಹಾಗಾಗಿ ನಿಮ್ಮ ಈ ಒಂದು ಏರಿಯಾದಲ್ಲಿ ಈ ರೀತಿಯಾದಂಥ ಘಟನೆ ಏನೋ ಆಗಿತ್ತಾ ಏನು? ನಮ್ಮ ಏರಿಯಾದಲ್ಲಿ ಆಗಿರಲಿಲ್ಲ, ಆದ್ರೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಬಹಳಷ್ಟು ಆಗಿದೆ. ಇಲ್ಲಿ ಗಾಂಜಾ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಮತ್ತೊಂದು ಈ ತರದೊಂದು ಈ ಬಾಂಗ್ಲಾದೇಶಿಗಳು ತುಂಬಾ ಮಾಡ್ತಾರೆ. ದಯವಿಟ್ಟು ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದ್ರೆ, ಯಾರು ಈ ಬಾಂಗ್ಲಾದೇಶಿಗಳು ಶೆಡ್ ಕೊಡ್ತಿದಾರಲ್ಲ ಅದ್ರ ಓನರ್ಸ್ನ ಫಸ್ಟ್ ಬಂಧನ ಮಾಡಬೇಕು. ಇವ್ರಿಗೆ ಒಂಚೂರು ಹಣ ದುಡ್ಡು ಆಸೆಗಾಗಿ ಇವ್ರು ಹಿಂಗೆ ಜಾಗ ಕೊಡ್ತಿದ್ದಾರೆ. ಏನಕ್ಕೆ ಇವ್ರು ಜಾಗ ಕೊಡ್ಬೇಕಿಂತ ಈಗ ಈಗ ಅವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಪ್ರೂಫ್ ಇದೆ, ನಾವು ವೀಸಾ ತಗೊಂಡ್ ಬಂದಿದೀವಿ ಅಂತಂದ್ರೆ. ಮತ್ತೆ ಇನ್ನೊಂದು, ಈ ಸ್ವಲ್ಪ ಜನದ ಹತ್ರ ಆಧಾರ್ ಕಾರ್ಡ್ ಫೇಕ್ ಇದೆ. ಈ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಡ್ತಿರೋದು ಯಾರು? ಇವ್ರಿಗೆ ಜಾಗ ಕೊಡ್ತಿರ್ಬೇಕಾದ್ರೆ ಯಾರು ಕೊಡ್ತಿದ್ದಾರೆ ಅವ್ರ ಮೇಲೆ ಫಸ್ಟ್ ಕ್ರಮ ಆಗ್ಬೇಕು. ಇದು ನಮ್ಮ ಗೃಹ ಸಚಿವರಿಗೊಂದು ಮನವಿ. ಯಾರು ಇವ್ರಿಗೆ ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಿದ್ದಾರೆ ಹಾಗೂ ಯಾರು ಇವ್ರನ್ನ ಅಲ್ಲಿಂದ ಬಿಡ್ತಿದ್ದಾರೆ ಮತ್ತು ಇಲ್ಲಿ ಯಾರು ಇವ್ರನ್ನ ಸಾಕ್ತಿದ್ದಾರೆ, ಇವ್ರು ಇಲ್ಲಿ ಯಾರು ಆಶ್ರಯ ಕೊಡ್ತಾರೆ? ಇಲ್ಲಿ ನಮ್ಮವ್ರಿಗೆ ನಮ್ಗೇನೆ ಬಾಡಿಗೆ ಮನೆ ಸಿಗೋದಿಲ್ಲ ಅಂತದ್ರಲ್ಲಿ ಇವ್ರು ಎಲ್ಲಿಂದ ಬಂದು ಇವ್ರಿಗೆ ಯಾವ ರೀತಿ ಇವ್ರು ಶೆಡ್ಗಳು ಮಾಡ್ಕೊತಾರೆ? ಇವ್ರದ್ದೊಂದು 4 ಕಾಸು ದುಡ್ಗೋಸ್ಕರ ಇವ್ರು ಹೆಂಗೆ ನಮ್ಮ ದೇಶದ ವಿರೋಧ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಪ್ರಶ್ನೆ ಸರ್. ಅಲ್ಲ, ಈಗ ನಗರ ಪೊಲೀಸ್ ಆಯುಕ್ತರ ಒಂದು ಆದೇಶದ ಮೇರೆಗೆ ಎಲ್ಲಾ ಕಡೆ ದಾಳಿಯಾಗಿದೆ. ನೀವು ಕೂಡ ಮಾಹಿತಿ ಕೊಟ್ಟಿದ್ರಿ ಅನ್ನುವಂಥದ್ದು. ಈಗ ಎಷ್ಟು ಜನರನ್ನ ಕರ್ಕೊಂಡ್ ಬಂದಿದ್ದಾರೆ? ಅವ್ರ ಹತ್ರ ಏನಾದ್ರು ಫೇಕ್ ಆಧಾರ್ ಕಾರ್ಡು ಆ ಥರ ಇತ್ತಾ ಏನು ಅಂತ ನಿಮ್ಗೇನು ಗೊತ್ತಿದೆ? ಅದೇ ಇದು ವಿಚಾರಣೆ ಮಾಡ್ತಿದ್ದಾರೆ, ನಮ್ಮ ಬಾಗ್ಲೂರು ಪೊಲೀಸ್ ಠಾಣೆ ಅವರು ವಿಚಾರಣೆ ಮಾಡ್ತಿದ್ದಾರೆ. ಇನ್ನ ಮಾಹಿತಿ ಅಷ್ಟು ಗೊತ್ತಿಲ್ಲ ನಮಗೆ. ಸುಮಾರು 20 ಜನ ಕರ್ಕೊಂಡ್ ಬಂದಿರುವ ಮಾಹಿತಿ ಇದೆ ಸರ್. ಇಲ್ಲಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.